ಹಾಯ್ ಎಲ್ರಿಗೂ ಆಶಾರ್ವಿ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಮನೆಯಲ್ಲಿ ಗುಂಡನಿಗೆ ಸ್ನಾನ ಆಗ್ತಾ ಉಂಟು. ಯಾವಾಗಲೂ ಮಾಡಿಸಿಸ್ತೇವೆ ವಾರಕ್ಕೊಮ್ಮೆ ಅಥವಾ ವಾರದಲ್ಲಿ ಒಂದೆರಡು ಸತಿ ಎಲ್ಲ. ಹಾಗೆ ಇವತ್ತು ತುಂಬ ಸೆಕೆ ಇತ್ತು, ಅದಕ್ಕೆ ಸ್ನಾನ ಮಾಡಿಸುವ ಅಂತ ಆಯಿತು ಇವರಿಗೆ. ಹಾಗೆ ಅಪ್ಪ ಮಗಳು ಸೇರಿ ಅದನ್ನು ಬಿಸಿ ನೀರಲ್ಲಿ ಸ್ನಾನ ಮಾಡಿ ಆದ ನಂತರ ತಣ್ಣೀರಲ್ಲಿ ಪೈಪಲ್ಲೆಲ್ಲ ಒಮ್ಮೆ ಅದ್ದಿ ಅದನ್ನು ಇವಾಗ ಒರೆಸ್ತಾ ಇದ್ದಾರೆ ಕ್ಲೀನ್ ಮಾಡಿ. ಚೆನ್ನಾಗಿ ಚೆಂದ ಕಾಣಬೇಕು ನಮ್ಮ ಗುಂಡಪ್ಪ ಅಂತ ಹೇಳ್ಕೊಂಡಲ್ಲ ಮಗಳು. ಅದಾದ ನಂತರ ಅದನ್ನು ಗುಡಿಗೆಲ್ಲ ಹಾಕಿದ ಮೇಲೆ ನೋಡಿ ಅದು ಚೆಂಡಿತ್ತು, ಸ್ವಲ್ಪ ಬಟ್ಟೆ ಚಿಕ್ಕದಾಗಿತ್ತು ನಾವು ಒರೆಸ್ಲಿಕ್ಕೆ ತಗೊಂಡದ್ದು. ಅದಕ್ಕೆ ಸಮಾಧಾನ ಇಲ್ಲ, ಇವರು ಸರಿ ಒರೆಸ್ಲಿಲ್ಲ ಅಂತ ನಮ್ಮನ್ನು ಜೋರು ಮಾಡ್ತಾಯಿತ್ತು. ಈಗ ಅದೆಲ್ಲ ಆದ ನಂತರ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟೆವು. ಇವಾಗ ನೋಡಿ ಇನ್ನು ಸ್ವಲ್ಪ ಒದ್ದೆ ಹಾಗೇ ಇದೆ, ಶೇಲೆ ಮಾಡಿಕೊಂಡು ಕರಿವಾಗ ಬರ್ತದೆ. ಬೇಜಾರು ಅದಕ್ಕೆ ಚಳಿ ಆಗ್ತಾ ಉಂಟಂತೆ. ಆಮೇಲೆ ಸ್ವಲ್ಪ ತಾಗುವಾಗ ಸ್ವಲ್ಪ ಫೀಲ್ ಆಯ್ತು ಅದಕ್ಕೆ, ಒಣಗಿದ್ದೇನೆ ಅಂತ ಸ್ವಲ್ಪ ಚೆಂದ ಕಾಣ್ತಾ ಉಂಟಲ್ಲ ನಮ್ಮ ಗುಂಡ. ಈಗ ನೋಡಿ ಇವಾಗ ಅದಕ್ಕೆ ಖುಷಿ, ಸ್ನಾನ ಮಾಡಿದ ದಿನ ತುಂಬ ಖುಷಿಯಲ್ಲಿರ್ತದೆ. ಆಮೇಲೆ ಸಂಜೆ ಮಗಳು ಅದನ್ನು ಬಿಡಿ ಆಟಾಡಬೇಕು ಅಂತೆಲ್ಲ ಹೇಳ್ತಿದ್ರು. ಹಾಗೆ ಸಂಜೆ ಬಿಟ್ಟ ಮೇಲೆ ಒಂದು ಆಟ ಆಡ್ತಿದ್ರು ಅವರಿಬ್ಬರು. ನಾನು ಸುಮ್ಮನೆ ಶಾರ್ಟ್ ವೀಡಿಯೋ ಮಾಡಲಿಕ್ಕೆ ಅಂತ ನಾನು ಮತ್ತು ಇಷ್ಟು ವೀಡಿಯೋ ನೋಡುವಾಗ ಎಷ್ಟನ್ನು ಅಂತ ಹಾಕೋದು, ಯಾವಾಗಲೂ ನಾಯಿದಲ್ಲ ಅಂತ ಹೇಳಿ ಆಯಿತು. ಹಾಗೆ ಇದೇ ರೀತಿ ಇವರು ಆಟ ಆಡೋದನ್ನೆಲ್ಲ ಹಾಕುವ, ವೀಡಿಯೋವನ್ನೇ ಹಾಕುವ ಅಂತ ಆಯಿತು. ಹಾಗೆ ಎಂಥ ಆಟ ಆಡ್ತಾರೆ, ಸಾಕು ಅಂತ ಹೇಳಿದರೆ ಸಹ ಕೇಳೋದಿಲ್ಲ. ಅವಳು ಓಡಿಸೋದು ಇದೇ ಮಾಡ್ತಿದ್ರು. ಅವಳೇನೋ ಅದರ ಬಾಲ ಕಟ್ ಮಾಡೋದಂತೆ, ಓಡಿತು ಬಚ್ಚಿತು ಒಮ್ಮೆ ಅದಕ್ಕೆ. ಅದು ಹೇಗೆ ಒಮ್ಮೆ ಸಂಕಂತ ಬೀಳ್ತದೆ ನೋಡಿ, ಹಾಗೇ ಆಟ ಆಡೋದು. ಇನ್ನೀಗ ಅವಳು ಬಾಲ ಕಟ್ ಮಾಡೋದಂತೆ, ಮತ್ತು ಅವಳು ಓಡೋದು, ಆಮೇಲೆ ಅದು ಓಡಿಸೋದು ಅಂತ ಲೆಕ್ಕ. ಅದು ಯಾವ ಇದಕ್ಕೆ ಓಡ್ತದ ಇವಳೆಂತ ನೆನೆಸ್ತಾಳ ಗೊತ್ತಿಲ್ಲ. ಅಂತೂ ಸುಮ್ಮನೆ ಬಿಟ್ಟೆ ಇವತ್ತೊಂದು ಇರಲಿ ಅಂತ. ಅದೆಲ್ಲ ಆಯಿತು. ಹೀಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆಲ್ಲ. ಹೀಗೆ ಫನ್ ವೀಡಿಯೋವನ್ನು ಹಾಕ್ತಾ ಇರ್ತೇನೆ ನಾನು. ತುಂಬ ಅಡಿಗೆ ವೀಡಿಯೋನ ಈಗ ಸ್ವಲ್ಪ ಟೈಮ್ ಆಯ್ತು ನಾನು ಹಾಕಲಿಲ್ಲ, ಸ್ವಲ್ಪ ಹೆಲ್ತ್ ಇಶ್ಯೂ ಎಲ್ಲ ಇದ್ದ ಕಾರಣ. ಹಾಗೆ ಏನಾದರೂ ವೀಡಿಯೋ ಈ ಥರ ಎಲ್ಲ ಇದ್ದರೆ ಹಾಕುವ ಅಂತ. ಅದಾದಮೇಲೆ ವಾಪಸ್ ಆಟ ಶುರು ಮಾಡಿದರು ನೋಡಿ. ಆಮೇಲೆಲ್ಲ ಇವರು ಹೇಳಿದರು ಅದಕ್ಕೆ ಮದ್ದು ಕುಡಿಸ್ಲಿಕ್ಕೆ ಉಂಟು ಮಗಳು, ಮದ್ದು ಕುಡಿಸ್ಬೇಕು ಅಂತ. ಆಮೇಲೆ ಹೇಳುವಾಗ ಅದು ಮಲಗ್ತದೆ ಆಯಿತಾ, ನೀವು ನಂಬಲಿಕ್ಕಿಲ್ಲ. ಬಾ ಟಾನಿಕ್ ಕುಡಿಯುವ ಅಂತ ಹೇಳುವಾಗ ಅದು ಮಲ್ಕೊಳ್ಳೋದು ನೋಡಬೇಕು. ನಾವೇನು ಅದನ್ನು ಫೋರ್ಸ್ ಮಾಡಿ ಮಲ್ಗು ಅಂತ ಹೇಳೋದಿಲ್ಲ. ಟಾನಿಕ್ ಕುಡಿಬೇಕು ಬಾ ಮಲ್ಕೊ ಅಂತ ಒಂದು ಸತಿ ಹೇಳಿದರೆ ಸಾಕು, ಮತ್ತೆ ಮಲಗಿಕೊಂಡು ಸುಮ್ಮನೆ ಶೇಲೆ ಮಾಡ್ತದೆ ಮಲಗಿದಲ್ಲಿ. ನಾವು ಎಷ್ಟೊತ್ತು ಕೂತರೂ ಸಹ ಟಾನಿಕ್ ಕೊಡುವಾಗ ಆ್ಯಕ್ಷನ್ ಮಾಡಿದರೆ ಸಹ ಅದೇ ರೀತಿ ಇರ್ತದೆ ನೋಡಿ. ಇವರೀಗ ಬಾ ಟಾನಿಕ್ ಕುಡಿಯುವ ಅಂತ ಹೇಳಿದ್ರಾಗ ಮಲ್ಕೊಂಡಿದೆ ನೋಡಿ. ಎಷ್ಟೊತ್ತು ಇವರು ಅದೇ ರೀತಿ ಕೊಡುವಾಗ ಆ್ಯಕ್ಷನ್ ಮಾಡ್ಕೊಂಡಿದ್ರು ಸಹ ಹಾಗೇನೇ ಇರ್ತದೆ. ಮತ್ತು ಕೊಟ್ಟು ಬಿಟ್ಟರು ಲಾಸ್ಟಿಗೆ ಈಗ ಮಲ್ಕೊಂಡಿದ್ದೆಲ್ಲ ಅಂತ. ನಾವು ತಮಾಷೆ ಕೇಳಿದ್ದೊಮ್ಮೆ ಟಾನಿಕ್ ಕುಡಿಯುವಾಗೆ ಮಾಡಿ ನೋಡುವ ಅಂತ. ಮತ್ತು ಇವರು ನಿಜಾನೇ ಟಾನಿಕ್ ಕೊಟ್ಟರು. ಹಾಗೆ ಈ ವಿಡಿಯೋ ಗುಂಡನ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇಷ್ಟಪಟ್ಟಿದ್ರೆ ಪ್ಲೀಸ್ ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಆಯಿತಾ. ಹಾಗೆ ಕಮೆಂಟ್ ಮಾಡಿ ನಿಮ್ಮ ಮನೆಯ ನಾಯಿಗೂ ಇದೇ ರೀತಿ ಮಾಡ್ತೀರಾ ಅಂತ ಹೇಳಿ. ಥ್ಯಾಂಕ್ ಯು.